ಓಂ ಶಾಂತಿ. 2369 ಅವ್ಯಕ್ತ ಬಾಪ್ದಾದರವರ ಅವ್ಯಕ್ತ ಮಧುರ ಮಹಾವಾಕ್ಯಗಳು. ಬಾಬಾ ಹೇಳ್ತಾರೆ, 7 ಬಾತೆ ಚೋಡೋ ಅವ್ರ 7 ಬಾತೆ ಧಾರಣ್ ಕರೋ. 7 ಮಾತುಗಳನ್ನು ಬಿಟ್ಟು ಬಿಡಿ ಮತ್ತು 7 ಮಾತುಗಳನ್ನು ಧಾರಣೆ ಮಾಡಿಕೊಳ್ಳಿ. ಸಭಿ ಕಿಸ್ ರೂಪ್ में बैठे हैं, किस देश में बैठे हैं? व्यक्त देश में है व अव्यक्त देश में. अव्यक्त को व्यक्त में लाया है व तुम अव्यक्त हुए हो. ಎಲ್ಲರೂ ಯಾವ ಸ್ಮೃತಿಯಲ್ಲಿ ಕೊಳುತ್ತಿದ್ದೀರಾ? ಯಾವ ದೇಶದಲ್ಲಿ ಕೊಳುತ್ತಿದ್ದೀರಾ? ವ್ಯಕ್ತ ದೇಶದಲ್ಲಿ ಕೊಳುತ್ತಿದ್ದೀರೋ ಅಥವಾ ಅವ್ಯಕ್ತ ದೇಶದಲ್ಲಿ ಕೊಳುತ್ತಿದ್ದೀರೋ? ಅವ್ಯಕ್ತನನ್ನ ವ್ಯಕ್ತದಲ್ಲಿ ತಂದಿದ್ದೀರೋ ಅಥವಾ ತಾವೇ ಅವ್ಯಕ್ತ ಆಗಿದ್ದೀರೋ? अभी की मुलाकात कहाँ कर रहे हो? अव्यक्त को व्यक्त देश में निमंत्रण दिया था, तो अव्यक्त बाप दादा व्यक्त देश में अव्यक्त रूप से मुलाकात कर रहे हैं. ಬಾಬಾ ಕೇಳ್ತಾರೆ, ಈಗ ಎಲ್ಲಿ ಮುಲಾಕಾತ್ ಮಾಡ್ತಿದ್ದೀರಾ? ಅವ್ಯಕ್ತ ತಂದೆಗೆ ವ್ಯಕ್ತ ದೇಶದಲ್ಲಿ ನಿಮಂತ್ರಣ ಕೊಟ್ಟಿದ್ರಿ ಅಂದಾಗ ಅವ್ಯಕ್ತ ಬಾಪ್ ದಾದ ವ್ಯಕ್ತ ದೇಶದಲ್ಲಿ ಅವ್ಯಕ್ತ ರೂಪದಿಂದ ಮಿಲನ ಮಾಡ್ತಿದ್ದಾರೆ, ಸಂಭಾಷಣೆ ಮಾಡ್ತಿದ್ದಾರೆ. ಅವ್ಯಕ್ತ ರೂಪಕ್ಕೂ ವ್ಯಕ್ತ में लाने के लिए कितना समय चाहिए? ಅವ್ಯಕ್ತ ರೂಪವನ್ನ ವ್ಯಕ್ತದಲ್ಲಿ ತರಲಿಕ್ಕೆ ಎಷ್ಟು ಸಮಯ ಬೇಕು? ಅಭಿ ತಯಾರಿ ಹೇ, ಪುರುಷಾರ್ಥ ಚಲ್ ರಹಾ ಹೇ. ಈಗ ತಯಾರಿ ಇದೆ ಬಾಬಾ, ಪುರುಷಾರ್ಥ ನಡೀತಿದೆ ಬಾಬಾ ಅಂದ್ರು. ಬಾಬರವ್ರ ಮುಂದೆ ಯಾರು ಕೂತಿದ್ರು ಅವರು. ಕಿತ್ನೆ ಸಮಯಕ್ಕೆ ಅವಶ್ಯಕತೆ ಹೇ? ಎಷ್ಟು ಸಮಯದ ಅವಶ್ಯಕತೆ ಇದೆ? ಸಂಪೂರ್ಣ ಸ್ಥಿತಿ को इस साकार रूप में लाने के लिए कितना समय चाहिए? दर्पण में देख तो सकते हो ना? ಇನ್ನು ಎಷ್ಟು ಸಮಯದ ಅವಶ್ಯಕತೆ ಇದೆ? ಸಂಪೂರ್ಣ ಸ್ಥಿತಿಯನ್ನ ಈ ಸಾಕಾರ ರೂಪದಲ್ಲಿ ತರಲು ಎಷ್ಟು ಸಮಯ ಬೇಕು ಅಂತಾರೆ ಬಾಬಾ. ದರ್ಪಣದಲ್ಲಿ ನೋಡ್ಕೋಬಹುದು ಅಲ್ವಾ? ಸಂಪೂರ್ಣ ಸ್ಥಿತಿ का चित्र साकार में देखा है. साकार तन जो था वह संपूर्ण कर्मातीत ಸ್ಥಿತಿ नहीं थी. ಬಾಬಾ ಪ್ರಶ್ನೆ ಕೇಳ್ತಾರೆ, ಸಂಪೂರ್ಣ ಸ್ಥಿತಿಯ ಚಿತ್ರವನ್ನ ಅಂದ್ರೆ ಬ್ರಹ್ಮ ಬಾಬ್ರವರನ್ನ ಸಾಕಾರದಲ್ಲಿ ನೋಡಿದಿರಾ ಅಲ್ವಾ? ಸಾಕಾರ ಶರೀರ ಏನಿತ್ತು, ಆ ಒಂದು ಸಾಕಾರ ಶರೀರದಲ್ಲಿ ಕರ್ಮಾತೀತ ಸಂಪೂರ್ಣ ಸ್ಥಿತಿಯನ್ನ ನೋಡ್ಲಿಲ್ವಾ? तो उसकी बेंट में बताओ, उन जैसा तो बनना ही है. ಅದರ ಹೋಲಿಕೆಯಲ್ಲಿ ಬ್ರಹ್ಮಬಾಬಾ ಹೇಗೆ ಸಾಕಾರದಲ್ಲಿ ಇದ್ರೂ ಕೂಡ ಆ ಒಂದು ಸಂಪೂರ್ಣ ಕರ್ಮಾತೀತ ಸ್ಥಿತಿಯಲ್ಲಿ ಸ್ಥಿತರಾಗಿರ್ತಾ ಇದ್ರು. ಅವರ ಹೋಲಿಕೆಯಲ್ಲಿ ಹೇಳಿ ಬಾಬಾ ಹೇಳ್ತಾರೆ, ಅವ್ರ ತರ ಆಗ್ಲೇಬೇಕು ಅಲ್ವಾ? ಬ್ರಹ್ಮ ಬಾಬರವರ ಸಮಾನ गुणों को ही धारण करना, तो उनके अंतिम स्थिति और अपने वर्तमान स्थिति में कितना फर्क समझते हो? ಗುಣಗಳನ್ನ ಧಾರಣೆ ಮಾಡ್ಕೋಬೇಕು. ಬ್ರಹ್ಮ ಬಾಬರವರ ಅಂತಿಮ ಸ್ಥಿತಿ ಮತ್ತು ನಿಮ್ಮ ವರ್ತಮಾನ ಸ್ಥಿತಿಯಲ್ಲಿ ಎಷ್ಟು ಅಂತರ ಇದೆ? ಉನ್ಕೆ ಲಿಯೆ ಕಿತ್ನಾ ಸಮಯ ಚಾಹಿಯೆ? ಅಂತರವನ್ನ ಅಳಿಸ್ಲಿಕ್ಕೋಸ್ಕರ ಎಷ್ಟು ಸಮಯ ಬೇಕು? साकार का सबूत तो इन आंखों से देखा. उनके हर गुण हर कर्म को अपने कर्म और वाणी से बेंट करो तो मालूम पड़ जाएगा. ಅವರ ಪ್ರತಿ ಗುಣ ಪ್ರತಿ ಕರ್ಮವನ್ನ ನಿಮ್ಮ ಕರ್ಮ ಮತ್ತು ನಿಮ್ಮ ವಾಣಿಯ ಜೊತೆ ಹೋಲಿಕೆ ಮಾಡಿಕೊಳ್ಳಿ. ಆಗ ಗೊತ್ತಾಗತ್ತೆ ಎಷ್ಟು ಅಂತರ ಇದೆ ಅಂತ ಹೇಳಿ, ಆಗ ಗೊತ್ತಾಗತ್ತೆ. अभी समय के हिसाब से 25 भी बहुत है. ಆಗ ಹೇಳಿದ್ರು ಬಾಬಾ 69ರಲ್ಲಿ, ಈಗಿನ ಲೆಕ್ಕಾಚಾರದಿಂದ 25% ಆಗಿದ್ದೀರಾ ಅಂದ್ರೂ ಕೂಡ ತುಂಬಾನೇ ಆಯ್ತು. ಆದ್ರೆ ಈಗಿನ ಸಮಯಕ್ಕಲ್ಲ. ಈಗ 25% ನೋಡ್ಲಿಕ್ಕೆ ಇಷ್ಟಪಡಲ್ಲ ಬಾಬರವರು. ಸಮಯ ಪುರುಷಾರ್ಥಕ ಬಹುತ್ ಕಮ್ ಹೇ. ಮತ್ತೆ ಆಗ್ಲೇ ಹೇಳಿದ್ರು ಬಾಬಾ, ಪುರುಷಾರ್ಥ ಮಾಡಲಿಕ್ಕೆ ಸಮಯ ಬಹಳ ಕಡಿಮೆ ಇದೆ. इसलिए जैसे याद का चार्ट रखते हो, साथ साथ अभी यह भी चार्ट रखना है. साकार जो कर्म कर रहे थे, जो स्थिति जो स्मृति थी,
उन सभी से बेंट करना है. ಅದಕ್ಕೋಸ್ಕರ ಹೇಗೆ ನೆನಪಿನ ಚಾರ್ಟ್ ಅನ್ನ ಇಡ್ತಾ ಇದ್ರೆ ಜೊತೆಗೆ ಈಗ ಈ ಚಾರ್ಟ್ ಅನ್ನು ಕೂಡ ಇಡಬೇಕು. ಬಾಬನ ಸಮಾನ ಕರ್ಮ, ಮಾತು ಮತ್ತೆ ಸಂಕಲ್ಪ, ವ್ಯವಹಾರ ಇದು ಬಾಬರವರ ಸಮಾನ ಎಷ್ಟು ಮ್ಯಾಚ್ ಆಗ್ತಾ ಇದೆ, ಬಾಬನಿಗೂ ನಮಗೂ ಎಷ್ಟು ಅಂತರ ಇದೆ, ಎಷ್ಟು ಪರ್ಸೆಂಟ್ ನಾವು ತಯಾರಾಗಿದ್ದೇವೆ, ಮತ್ತೆ ಇನ್ನು ಎಷ್ಟು ಪರ್ಸೆಂಟ್ ಆಗಬೇಕು, ಈ ಚಾರ್ಟ್ ಅನ್ನು ಕೂಡ ಇಡಿ ಅಂತಾರೆ ಬಾಬಾ. अच्छा, आज कुमारियों का इम्तिहान लेते हैं. सभी जो पुरुषार्थ कर रहे हैं उसमें मुख्य 7 बातें धारण करनी है और 7 बातें छोड़नी है. वो कौन सी? ಈಗ ಕುಮಾರಿಯರ ಪರೀಕ್ಷೆ ತಗೊಳ್ಳಾಗತ್ತೆ. ಎಲ್ಲರೂ ಏನು ಪುರುಷಾರ್ಥ ಮಾಡ್ತಾ ಇದ್ದೀರಾ, ಅದರಲ್ಲಿ ಮುಖ್ಯವಾಗಿ 7 ಮಾತುಗಳನ್ನ ಧಾರಣೆ ಮಾಡಿಕೊಳ್ಬೇಕು ಮತ್ತು 7 ಮಾತುಗಳನ್ನ ಬಿಡಬೇಕಾಗಿದೆ. ಅದು ಯಾವುದು? हरेक कुमारी ने अपना अपना सुनाया. छोड़ने का तो सभी को सुनाते हो. 5 विकार और उनके साथ छठा है आलस्य और 7वां है भय. ಬಾಬಾ ಹೇಳ್ತಾರೆ, ಎಲ್ಲ ಕುಮಾರಿಯರು ಅವರವರ ವಿಚಾರವನ್ನ ಹೇಳಿದ್ರು. ಬಾಬಾ ಹೇಳ್ತಾರೆ, ಬಿಡೋದನ್ನಂತೂ ಎಲ್ಲರೂ ಹೇಳ್ತೀರ. ಪಂಚವಿಕಾರಗಳನ್ನ, ಮತ್ತೆ ಅದರ ಜೊತೆಯಲ್ಲಿ 6ನೆಯ ವಿಕಾರ ಆಲಸ್ಯ, ಮತ್ತೆ 7ನೆಯ ವಿಕಾರ ಭಯ. ये भय भी बड़ा विकार है. शक्तियों का मुख्य गुण ही है निर्भय. ಈ ಭಯಾನು ಏನಿದೆ ಅಲ್ವಾ, ದೊಡ್ಡ ವಿಕಾರ ಆಗಿದೆ. ಶಕ್ತಿಯರ ಮುಖ್ಯ ಗುಣವೇ ಆಗಿದೆ ನಿರ್ಭಯವಾಗಿರೋದು. ಇಸ್ಲಿಯೇ ಭಯ ಕೋ ಬಿ ಚೋಡನಾ ಹೈ. ಅದಕ್ಕೋಸ್ಕರ ಭಯವನ್ನು ಕೂಡ ಬಿಡಬೇಕಾಗಿದೆ. ಅಚ್ಚಾ, ಅಬ್ ಧಾರಣ್ ಕ್ಯಾ ಕರ್ನಾ ಹೈ. ಸರಿ, ಬಿಡಬೇಕಾಗಿರುವಂತಹದ್ದನ್ನ ಹೇಳಿದ್ರು ಬಾಬಾ. ಪಂಚವಿಕಾರಗಳು, ಜೊತೆಯಲ್ಲಿ ಆಲಸ್ಯ 6ನೇ ವಿಕಾರ, 7ನೆಯ ವಿಕಾರ ಭಯ. ಸರಿ, ಈಗ ಏನ್ ಧಾರಣೆ ಮಾಡಿಕೊಳ್ಬೇಕು? अपने स्वरूप को जानना तो स्वरूप, स्वधर्म, स्वदेश, सुकर्म, स्वलक्ष्य, स्वलक्षण और स्वदर्शन ಚಕ್ರಧಾರಿ बनना है. ನಿಮ್ಮ ಸ್ವರೂಪವನ್ನ ನೋಡ್ಕೊಳ್ಬೇಕಾಗಿದೆ ಅಂದಾಗ 7 ಮಾತು ಧಾರಣೆ ಮಾಡಿಕೊಳ್ಬೇಕಾಗಿರುವಂತಹದ್ದು ಸ್ವರೂಪ, ಸ್ವಧರ್ಮ, ಸ್ವದೇಶ, ಸುಕರ್ಮ, ಸ್ವಲಕ್ಷ, ಸ್ವಲಕ್ಷಣ ಮತ್ತು ಸ್ವದರ್ಶನ ಚಕ್ರಧಾರಿ ಆಗಬೇಕು. 7 ಬಾತೆ ಧಾರಣೆ ಕರ್ನಿ ಹೈ. ಈ 7 ಮಾತುಗಳನ್ನ ಧಾರಣೆ ಮಾಡ್ಕೋಬೇಕು. ಇನ್ಕೋ ಧಾರಣೆ ಕರ್ನೆ ಸೆ ಕ್ಯಾ ಬನೆಂಗೆ? ಶೀತಲ್ ದೇವಿ. ಇದನ್ನ ಧಾರಣೆ ಮಾಡ್ಕೊಂಡಿದ್ದೀರಾ ಅಂದ್ರೆ ಏನಾಗ್ತೀರಾ ಅಂತಾರೆ ಬಾಬಾ. ಶೀತಲ ದೇವಿ ಆಗ್ಬಿಡ್ತೀರಾ. ಕಾಳಿ ನಹಿ ಬನನಾ ಹೈ, ಅಭಿ ಶೀತಲಾ ದೇವಿ ಬನನಾ ಹೈ. ಕಾಳಿ ಆಗ್ಬಾರ್ದು, ಈಗ ಶೀತಲಾ ದೇವಿ ಆಗ್ಬೇಕು. काली बनना है विकारों के ऊपर, असुरों के सामने काली बनना, लेकिन अपने ब्राह्मण कुल में शीतला देवी बनना. ಅಸುರರ ಮುಂದೆ ಕಾಳಿ ಆಗ್ಬೇಕು, ಆದ್ರೆ ನಿಮ್ಮ ಬ್ರಾಹ್ಮಣ ಕುಲದಲ್ಲಿ ಶೀತಲಾ ದೇವಿ ಆಗ್ಬೇಕು. ಒಳ್ಳೆಯದು. ಮತ್ತೊಂದು ಮುರಳಿ 17/4/69. ಆಬು ಆಧ್ಯಾತ್ಮಿಕ ಸಂಗ್ರಹಾಲಯಕ ಉದ್ಘಾಟನ್. ಅಬ್ಬುನಲ್ಲಿ ಏನು ಆಧ್ಯಾತ್ಮಿಕ ಮ್ಯೂಸಿಯಂ ಮಾಡಲಾಗಿತ್ತು, ಸಂಗ್ರಹಾಲಯ. ಅದರ ಉದ್ಘಾಟನೆಯ ಸಂದರ್ಭದಲ್ಲಿ ಬಾಬರವರು ಬಂದು ನುಡಿಸಿರುವಂತಹ ಮಧುರ ಮಹಾವಾಕ್ಯಗಳು. ಬಾಬಾ ಹೇಳ್ತಾರೆ, ಸರ್ವ ಸ್ನೇಹಿ ಬಚ್ಚೋಂ ಕೋ ಬಾಪ್ ಕಿ ನಮಸ್ತೆ. ಆಪ್ಕಾ ಸ್ನೇಹ ಕಿಸ್ಸೆ ಹೈ? ಸರ್ವ ಸ್ನೇಹಿ ಮಕ್ಕಳಿಗೆ ಬಾಬಾರವರ ನಮಸ್ಕಾರಗಳು. ನಿಮ್ಮ ಸ್ನೇಹ ಯಾರ ಜೊತೆ ಇದೆ? कोई ने कहा बाप से, कोई ने कहा सर्विस से, और भी किससे स्नेह है? ಕೆಲವರು ಹೇಳಿದ್ರು ಬಾಬರವ್ರ ಜೊತೆ ಸ್ನೇಹ ಇದೆ ಅಂದ್ಬಿಟ್ಟು, ಇನ್ ಕೆಲವರು ಹೇಳಿದ್ರು ಸೇವೆಯ ಜೊತೆ ಸ್ನೇಹ ಇದೆ ಅಂದ್ಬಿಟ್ಟು. ಬಾಬಾ ಕೇಳ್ತಾರೆ, ಮತ್ತಿನ್ಯಾರ ಜೊತೆ ಇದೆ, ಇನ್ಯಾವುದ್ರ ಜೊತೆ ಸ್ನೇಹ ಇದೆ? ಅಭಿ ಭಿ ಏಕ್ ಬಾತ್ ರಹ ಗಯಿ ಹೈ, ಬಾಪ್ ದಾದಾ ಸೆ ತೋ ಸ್ನೇಹ ಹೈ, ಲೇಕಿನ್ ಸಾಥ್ ಸಾಥ್ ಪುರುಷಾರ್ಥ ಸೆ ಭಿ ಜ್ಯಾದಾ ಸ್ನೇಹ ರಖನಾ ಚಾಹಿಯೆ. ಬಾಬರವ್ರ ಜೊತೆ ಅಂತೂ ಸ್ನೇಹ ಇದೆ, ಆದ್ರೆ
ಜೊತೆ ಜೊತೆಗೆ ಪುರುಷಾರ್ಥದ ಜೊತೆಯಲ್ಲಿಯೂ ಕೂಡ ಜಾಸ್ತಿ ಸ್ನೇಹ ಇರಬೇಕು. ದೈವಿ ಪರಿವಾರ ಸೆ ಸ್ನೇಹ, ಸರ್ವಿಸ್ ಸೆ ಸ್ನೇಹ, ಬಾಪ್ ದಾದಾ ಸೆ ಸ್ನೇಹ, ಏತೋ ಐಹಿ. ದೈವಿ ಪರಿವಾರದ ಜೊತೆ ಸ್ನೇಹ, ಸರ್ವಿಸ್ ಜೊತೆ ಸ್ನೇಹ, ಬಾಪ್ ದಾದರವರ ಜೊತೆ ಸ್ನೇಹ, ಇದಂತೂ ಇದ್ದೇ ಇದೆ. लेकिन वर्तमान समय पुरुषार्थ से ज्यादा स्नेह रखना चाहिए. जो पुरुषार्थ के स्नेही होंगे वो सबके स्नेही होंगे. ಈಗ ವರ್ತಮಾನ ಸಮಯದ ಅನುಗುಣವಾಗಿ ಪುರುಷಾರ್ಥದ ಜೊತೆ ಜಾಸ್ತಿ ಸ್ನೇಹ ಇಟ್ಟುಕೊಳ್ಬೇಕು. ಏನು ಪುರುಷಾರ್ಥದ ಜೊತೆ ಯಾರು ಸ್ನೇಹಿಗಳಾಗಿರ್ತಾರೆ ಅವರು ಎಲ್ಲರಿಗೂ ಸ್ನೇಹಿಗಳಾಗ್ತಾರೆ. पुरुषार्थ से अरेक का कितना स्नेह है वो अरेक को चेक करना. बाप दादा से भी स्नेह इसलिए है कि वो पुरुषार्थ कराते हैं. प्रारब्ध से भी स्नेह तब होगा जब पहले पुरुषार्थ से स्नेह होगा. दैवी परिवार का भी स्नेह तब तक ले अथवा दे नहीं सकते जब तक पुरुषार्थ से स्नेह नहीं. अगर पुरुषार्थ से स्नेह है तो एक दो के स्नेह के पात्र बन सकते हैं. ತಂದೆ ಹೇಳ್ತಾರೆ, ಯಾರಿಗೆ ಪುರುಷಾರ್ಥದ ಜೊತೆ ಸ್ನೇಹ ಇರುತ್ತೆ ಅವರು ಎಲ್ಲರಿಗೂ ಸ್ನೇಹಿ ಆಗ್ತಾರೆ. ಪುರುಷಾರ್ಥದ ಜೊತೆ ಯಾರಿಗೆ ಎಷ್ಟು ಸ್ನೇಹ ಇದೆ ಅಂತ ಹೇಳಿ ಪ್ರತಿಯೊಬ್ಬರು ಚೆಕ್ ಮಾಡ್ಕೋಬೇಕು. ಅಂದ್ರೆ ಯೋಗ ಮಾಡುವಂತಹದ್ದಾಗಿರ್ಲಿ, ಸ್ವಯಂ ಉನ್ನತಿಗೋಸ್ಕರ ಏನೆಲ್ಲ ಟಿಪ್ಸ್ ಹೇಳ್ಕೊಟ್ಟಿದ್ದಾರೆ ಬಾಬ್ರವರು, ಅದರಲ್ಲಿ ಅಮೃತ್ ವೇಳೆ ಯೋಗ ಆಗಿರ್ಲಿ, ಮುರಳಿ ಕ್ಲಾಸ್ ಆಗಿರ್ಲಿ, ಟ್ರಾಫಿಕ್ ಕಂಟ್ರೋಲು, ಮತ್ತೆ ಬಾಬಾ ಏನೆಲ್ಲ ಡ್ರಿಲ್ ಹೇಳ್ಕೊಡ್ತಾರೆ, ಕಡಿಮೆಗಳನ್ನ ತೆಗಿಲಿಕ್ಕೋಸ್ಕರ ಯಾವೆಲ್ಲ ವಿಧಾನಗಳನ್ನ ಬಾಬಾ ಹೋಮ್ವರ್ಕ್ ಎಲ್ಲ ಕೊಡ್ತಾರೆ, ಅದೆಲ್ಲವುಗಳ ಜೊತೆಯಲ್ಲಿ ಸ್ನೇಹ, ಪುರುಷಾರ್ಥದ ಜೊತೆ ಸ್ನೇಹ. ಬಾಬಾ ಹೇಳ್ತಾರೆ ಬಾಬರವ್ರ ಜೊತೆನೂ ಕೂಡ ಸ್ನೇಹ ಇದೆ, ಅದಕ್ಕೋಸ್ಕರ ಪುರುಷಾರ್ಥ ಮಾಡಿಸ್ತಾರೆ. ಪ್ರಾರಬ್ಧದ ಜೊತೆ ಸ್ನೇಹ ಯಾವಾಗ ಇರ್ಲಿಕ್ಕೆ ಸಾಧ್ಯ ಅಂತ ಅಂದ್ರೆ ಯಾವಾಗ ಮೊದಲು ಪುರುಷಾರ್ಥದ ಜೊತೆ ಸ್ನೇಹ ಇರುತ್ತೆ. ದೈವಿ ಪರಿವಾರದ ಸ್ನೇಹವು ಕೂಡ ಯಾವಾಗ ನೀವು ಪಡ್ಕೊಳಕ್ಕಾಗತ್ತೆ ಅಥವಾ ಕೊಡ್ಲಿಕ್ಕಾಗತ್ತೆ ಅಂತ ಅಂದ್ರೆ ಯಾವಾಗ ಪುರುಷಾರ್ಥದ ಜೊತೆ ಸ್ನೇಹ ಇರುತ್ತೆ. ಒಂದ್ ವೇಳೆ ಪುರುಷಾರ್ಥದ ಜೊತೆ ಸ್ನೇಹ ಇಲ್ಲ ಅಂದ್ರೆ ಪರಿವಾರದ ಸ್ನೇಹವನ್ನು ಕೂಡ ಪಡಿಲಿಕ್ಕಾಗಲ್ಲ. ಒಂದ್ ವೇಳೆ ಪುರುಷಾರ್ಥದ ಜೊತೆ ಸ್ನೇಹ ಇತ್ತು ಅಂದ್ರೆ ಪರಸ್ಪರ ಸ್ನೇಹಕ್ಕೆ ಪಾತ್ರರು ಆಗ್ಬಿಡ್ತೀರಾ. ಸ್ನೇಹಕ್ಕೆ ಕಾರಣ ही यहाँ इकट्ठे हुए हो, लेकिन बाप दादा के स्नेह में रहते हो. अभी पुरुषार्थ से भी स्नेह रखना. ಸ್ನೇಹದ ಕಾರಣದಿಂದ ಇಲ್ಲಿ ಎಲ್ಲರೂ ಒಟ್ಟುಗೂಡಿದ್ದೀರಾ, ಆದ್ರೆ ಬಾಪ್ ದಾದಾರವರ ಸ್ನೇಹದಲ್ಲಿ ಇರ್ತೀರಾ. ಈಗ ಪುರುಷಾರ್ಥದ ಜೊತೆಯಲ್ಲಿಯೂ ಕೂಡ ಸ್ನೇಹ ಇಟ್ಕೋಬೇಕು. क्योंकि यही पुरुषार्थ ही तुम बच्चों के सारे कल्प के प्रारब्ध बनाता है. ಯಾಕೆ ಅಂತ ಅಂದ್ರೆ ಇದೇ ಪುರುಷಾರ್ಥ ತಾವು ಮಕ್ಕಳ ಪೂರ್ತಿ ಕಲ್ಪದ ಪ್ರಾರಬ್ಧವನ್ನ ಮಾಡಿಸುತ್ತೆ. जितना बच्चों का स्नेह है उतना उससे बहुत अधिक बाप दादा का भी है. जितना जो स्नेही है उतना सबको स्नेह का रिस्पॉन्ड मिलता रहता. ಯಾವ ಮಕ್ಕಳ ಸ್ನೇಹ, ಎಷ್ಟೆಷ್ಟು ಮಕ್ಕಳ ಸ್ನೇಹ ಇದೆ ಅಷ್ಟು ಅದಕ್ಕಿಂತ ಬಹಳ ಅಧಿಕ ಬಾಬರೂರಿಗೆ ಸ್ನೇಹ ಇದೆ. ಯಾರೆಷ್ಟು ಸ್ನೇಹಿಗಳಾಗಿರ್ತಾರೆ ಅವರಿಗೆ ಸ್ನೇಹದ ರೆಸ್ಪಾಂಡ್ ಬಾಬರವರಿಂದ ಸಿಗ್ತಾ ಇರತ್ತೆ. ಅವ್ಯಕ್ತ ರೂಪ ಸೆ ಸ್ನೇಹ ಕೋ ಲೇನಾ ಹೈ, ಅವ್ಯಕ್ತ ಸ್ನೇಹ ಕಾ ಪಾಠ ಕಹಾ ತಕ್ ಪಡಾ ಹೈ. ಅವ್ಯಕ್ತ ರೂಪದಿಂದ ಸ್ನೇಹವನ್ನ ಪಡ್ಕೋಬೇಕು. ಬಾಬಾ ಸಾಕಾರದಲ್ಲಿದ್ದು ಅದೇ ವರ್ಷ ಶರೀರ ಬಿಟ್ಟಿದ್ರಲ್ವ, ಎಲ್ಲರಿಗೂ ಅದೇ ಸಂಕಲ್ಪ ಇತ್ತು. ಈಗ ಬಾಬಾ ಇಲ್ಲ, ಹೇಗೆ ಪಾಲನೆ ಸಿಗತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಬಾಬಾ ಹೇಳ್ತಾರೆ ಅವ್ಯಕ್ತ ರೂಪದಿಂದ ಬಾಬರವ್ರ ಜೊತೆ ಸ್ನೇಹವನ್ನ ಮಾಡಿ ಪಡ್ಕೊಳ್ಳಿ. ಅವ್ಯಕ್ತ ಸ್ನೇಹದ ಪಾಠ ಎಲ್ಲಿವರೆಗೂ ಓದಿದ್ದೀರಾ? ವರ್ತಮಾನ ಸಮಯ ಕಾ ಪಾಠ ಯಹಿ ಹೈ, ಅವ್ಯಕ್ತ ರೂಪ ಸೆ ಸ್ನೇಹ ಕೋ ಲೇನಾ और ಸ್ನೇಹ ಸೆ ಸರ್ವಿಸ್ ಕಾ ಸಬೂತ್ ದೇನಾ. ವರ್ತಮಾನ ಸಮಯದ ಪಾಠ ನಮ್ಮೆಲ್ಲರಿಗೂ ಸಹ ಇದೇ ಆಗಿದೆ. ಅವ್ಯಕ್ತ ರೂಪದಿಂದ ಸ್ನೇಹವನ್ನ ಪಡೀರಿ ಮತ್ತು ಸ್ನೇಹದಿಂದ ಸರ್ವಿಸ್ನ ಸಾಕ್ಷಿ ಕೊಡಿ. या अव्यक्ति स्नेह का पाठ कहाँ तक पक्का किया?
ಈ ಅವ್ಯಕ್ತ ಸ್ನೇಹದ ಪಾಠವನ್ನ ಎಲ್ಲಿವರೆಗೆ ಪಕ್ಕ ಮಾಡಿಕೊಂಡಿದ್ದೀರಾ? अब क्या रिजल्ट समझते हो? आधे तक पहुंचे हो? मेजॉरिटी के रिजल्ट पूछते हैं। कोई ने कहा 25%, कोई ने कहा 75। ಇಲ್ಲಿವರೆಗೆ ಏನ್ ರಿಸಲ್ಟ್ ಇದೆ ಅಂತ ತಿಳ್ಕೊಂಡಿದ್ದೀರಾ? ಕೆಲವು ಎಷ್ಟು ತಲುಪಿದ್ದೀರಾ ಅಂತಾರೆ ಬಾಬಾ. ಅರ್ಧ ಮುಟ್ಟಿದ್ದೀರಾ? ಮೆಜಾರಿಟಿ ಮಕ್ಕಳ ಪುರುಷಾರ್ಥವನ್ನ ಬಾಬಾ ಕೇಳ್ತಿದ್ದಾರೆ. ನಮಗ್ ನಾವೇ ಹೊಳ ಹೊಕ್ಕು ನೋಡ್ಕೋಬೇಕು, ನಮ್ಮ ಪುರುಷಾರ್ಥ ಎಷ್ಟಿದೆ, ಎಷ್ಟು ಪರ್ಸೆಂಟ್ ಇದೆ. ಕೆಲವ್ರು ಹೇಳಿದ್ರು 25% ಇದೆ ಬಾಬಾ ಅಂದ್ಬಿಟ್ಟು, ಇನ್ ಕೆಲವ್ರು ಹೇಳಿದ್ರು 75% ಇದೆ ಅಂತ ಹೇಳ್ಬಿಟ್ಟು ಬಾಬಾ ಹೇಳ್ತಾರೆ 25% और 75% में कितना फर्क है? मेजॉरिटी 25% समझते हैं, ऐसा रिजल्ट क्यों है? 25%ಗೂ 75%ಗೂ ಬಹಳ ವ್ಯತ್ಯಾಸ ಇದೆ ಅಲ್ವಾ? ಎಷ್ಟೊಂದು ವ್ಯತ್ಯಾಸ ಇದೆ. ಮೆಜಾರಿಟಿ 25% ಇದೆ ಅಂತ ತಿಳ್ಕೊಂಡಿದ್ದೀರಾ ಅಂದಾಗ ಇದು ಏನಕ್ಕೆ ಬರುತ್ತೆ? ಈ ಫಲಿತಾಂಶ ಯಾಕೆ? ಇಸ್ಕ ಕಾರಣ ಕ್ಯಾ ಹೇ? ಇದರ ಕಾರಣ ಏನು? ಬರೀ 25% ಇದೆ ಅಂತಂದ್ರೆ ಬಾಬಾ ಕೇಳ್ತಾರೆ ಯಾಕೆ? ಮತ್ತೆ ಇದರ ಕಾರಣ ಏನು? 15 अव्यक्त स्नेह है तो बाकी 75% कौन सा स्नेह है? तो मेजॉरिटी के अगर 25 रिजल्ट रही तो जो भविष्य समय आने वाला है उसमें पास मार्क्स कैसे होंगे? ಬಾಬಾ ಹೇಳ್ತಾರೆ 25% ಅವ್ಯಕ್ತ ಸ್ನೇಹ ಇದೆ ಅಂತ ಅಂದ್ರೆ ಬಾಕಿ 75% ಇನ್ಯಾವ ಸ್ನೇಹ ಇದೆ? ಮೆಜಾರಿಟಿ ಒಂದ್ ವೇಳೆ 25% ರಿಸಲ್ಟ್ ಇತ್ತು ಅಂತ ಅಂದ್ರೆ ಏನ್ ಭವಿಷ್ಯದ ಸಮಯ ಬರುವಂತಹದ್ದಿದೆ, ಅದರಲ್ಲಿ ಪಾಸ್ ಮಾರ್ಕ್ಸ್ ಹೇಗ್ ಪಡ್ಕೊಳ್ತೀರಾ? ಅಭಿ ತೋ ಅವ್ಯಕ್ತ ಸ್ನೇಹಿ ಮುಖ್ಯ ಹೇ. ಅವ್ಯಕ್ತ ಸ್ನೇಹಿ याद की यात्रा को बल देता है। ಅವ್ಯಕ್ತ ಸ್ನೇಹಿ ಅವ್ಯಕ್ತ ಸ್ಥಿತಿ बनाने का मदद देता है। ಈಗಂತೂ ಅವ್ಯಕ್ತ ಸ್ನೇಹವೇ ಮುಖ್ಯವಾಗಿದೆ. ಅವ್ಯಕ್ತ ಸ್ನೇಹವೇ ನೆನಪಿನ ಯಾತ್ರೆಗೆ ಬಲ ಕೊಡುತ್ತೆ. ಅವ್ಯಕ್ತ ಸ್ನೇಹವೇ ಅವ್ಯಕ್ತ ಸ್ಥಿತಿ ತಯಾರು ಮಾಡಿಕೊಳ್ಳೋದಕ್ಕೆ ಸಹಯೋಗ ಕೊಡುತ್ತೆ. 25% ये रिजल्ट क्यों? कारण सोचा है? समय अनुसार अभी तक ये रिजल्ट नहीं होना चाहिए. 25% ಯಾಕೆ ಈ ಫಲಿತಾಂಶ? ಕಾರಣ ಯೋಚಿಸಿದ್ದೀರಾ? ಸಮಯದ ಅನುಸಾರ ಇಲ್ಲಿಯವರೆಗೆ ಈ ರಿಸಲ್ಟ್ ಇರಬಾರ್ದಾಗಿತ್ತು, ಇಷ್ಟು ಕಡಿಮೆ. ಸಮಯಕ್ಕೆ ಪ್ರಮಾಣ ತೋ 75% ಹೋನಾ ಚಾಹಿಯೆ. ಈಗ ಸಮಯದ ಅನುಗುಣವಾಗಿ 75% ಇದೆ ಇರಬೇಕಾಗಿತ್ತು ಅಂತಾರೆ ಬಾಬಾ. ನಮಗ್ ನಾವೇ ಸೀರಿಯಸ್ ಆಗಿ ಚೆಕ್ ಮಾಡ್ಕೊಳ್ತಾ ಹೋಗೋಣ. ಏಕೆಂದ್ರೆ ಸಮಯ ಸಮೀಪತೆಯ ಗುರುತುಗಳು ನಮ್ಮ ಮುಂದೆ ಇದೆ. ಮತ್ತೆ ಭವಿಷ್ಯವೂ ಸಹ ನಮ್ಮ ಎದುರುಗಡೆ ಬಾಬಾ ಸ್ಪಷ್ಟವಾಗಿ ಇಟ್ಟಿದ್ದಾರೆ. ಸಂಗಮಯುಗದ ಪ್ರಾಪ್ತಿಗಳನ್ನು ಕೂಡ ಬಾಬಾ ಸ್ಪಷ್ಟವಾಗಿ ಇಟ್ಟಿದ್ದಾರೆ. ಅಂದಾಗ ನಾವು ಯಾವ ರೀತಿ ಪುರುಷಾರ್ಥ ಮಾಡ್ತಾ ಇದ್ದೇವೆ ನಮಗ್ ನಾವೇ ಚೆಕ್ ಮಾಡ್ಕೊಳ್ತಾ ಹೋಗೋಣ. ಬಾಬಾ ಹೇಳ್ತಾರೆ ಫಿರ್ ಐಸಿ ರಿಸಲ್ಟ್ ಬನಾನೆ ಕೆ ಲಿಯೆ ಕ್ಯಾ ಕರೆಂಗೆ? ಈಗಾಗ್ಲೇ 75% ಇರಬೇಕಾಗಿತ್ತು. ಇಂತಹ ರಿಸಲ್ಟ್ ಮಾಡಿಕೊಳ್ಳೋದಕ್ಕೆ ಏನ್ ಮಾಡ್ತೀರಾ? ಉಸ್ಕ ತಾರೀಖ್ ಕ್ಯಾ ಹೇ? ಅದಕ್ಕೆ ತಾರೀಖೇನು? ಅಂತರ್ಮುಖತ. ಕೆಲವ್ರು ಹೇಳಿದ್ರು ಅಂತರ್ಮುಖತೆ ಅಂದ್ಬಿಟ್ಟು. ಎತ್ತು ಸದೈವ कहते हो अंतर्मुख होना है, लेकिन ना होने का कारण क्या है? ಇದಂತೂ ಸದಾ ಹೇಳ್ತೀರಾ ಅಂತರ್ಮುಖಿಯಾಗಿರ್ಬೇಕು ಅಂದ್ಬಿಟ್ಟು. ಆದ್ರೆ ಆಗದೆ ಇರ್ಲಿಕ್ಕೆ ಕಾರಣ ಏನು? बाप दादा से सर्विस से स्नेह तो आई ही, लेकिन पुरुषार्थ से स्नेह कम है. इसका भी कारण ये देखा जाता है कि बहुत करके परिस्थितियों को देख परेशान हो जाते हैं. परिस्थितियों का आधार ले स्थिति को बनाते हैं. बाप दादारವರ ಜೊತೆ ಮತ್ತು ಸರ್ವಿಸ್ ಜೊತೆ ಸ್ನೇಹ ಅಂತೂ ಇದ್ದೇ ಇದೆ. ಆದ್ರೆ ಪುರುಷಾರ್ಥದ ಜೊತೆ ಸ್ನೇಹ ಕಡಿಮೆ ಇದೆ. ಇದರ ಕಾರಣ ಏನು
ಇದನ್ನ ನೋಡ್ಲಾಯ್ತು ಏನು ಅಂತ ಹೇಳಿದ್ರೆ ಬಹಳ ಪರಿಸ್ಥಿತಿಗಳನ್ನ ನೋಡಿ ಪರೇಶಾನ್ ಆಗ್ಬಿಡ್ತೀರಾ, ಗೊಂದಲಕ್ಕೆ ಒಳಗಾಗ್ತೀರಾ. ಪರಿಸ್ಥಿತಿಗಳ ಆಧಾರವನ್ನ ಪಡ್ಕೊಂಡು ಸ್ಥಿತಿಯನ್ನ ತಯಾರು ಮಾಡ್ಕೊಳ್ತೀರಾ. ಸ್ಥಿತಿಯಿಂದ ಪರಿಸ್ಥಿತಿಯನ್ನ ಬದಲಾಯಿಸ್ಲಿಕ್ಕೆ ಆಗೋದಿಲ್ಲ. समझते हैं कि जब परिस्थिति को बदलेंगे तब स्थिति होगा, लेकिन होना चाहिए स्वस्थिति की पावर जिससे ही परिस्थितियां बदलती हैं. ತಿಳ್ಕೊಳ್ತೀರಾ, ಯಾವಾಗ ಪರಿಸ್ಥಿತಿ ಬದಲಾಗತ್ತೆ ಆಗ ನಮ್ಮ ಸ್ಥಿತಿ ಸರಿ ಹೋಗ್ಬಿಡತ್ತೆ ಅನ್ಬಿಟ್ಟು. ಆದ್ರೆ ಇರಬೇಕು ಏನು, ಸ್ವಸ್ಥಿತಿಯ ಶಕ್ತಿಯಿಂದ ಪರಿಸ್ಥಿತಿಗಳನ್ನ ಪರಿವರ್ತಿಸ್ಬೇಕು. वो परिस्थिति है, ये स्वस्थिति है. परिस्थिति में आने से कमजोरी में आ जाते, स्वस्थिति में आने से शक्ति आती है. ಅದಾಗಿದೆ ಪರಿಸ್ಥಿತಿ, ನಿಮ್ಮದಾಗಿದೆ ಸ್ವಸ್ಥಿತಿ. ಪರಿಸ್ಥಿತಿಗಳಲ್ಲಿ ಬಂದಿದ್ದೀರಾ ಅಂದ್ರೆ ಬಲಹೀನರಾಗ್ಬಿಡ್ತೀರಾ, ಸ್ವಸ್ಥಿತಿಯಲ್ಲಿದ್ದೀರಾ ಅಂದ್ರೆ ಶಕ್ತಿ ಬರುತ್ತೆ. ಪರಿಸ್ಥಿತಿ में आकर ठहर नहीं जाना. स्वस्थिति की इतनी शक्ति है जो कोई भी परिस्थिति को परिवर्तन कर सकती है. ಪರಿಸ್ಥಿತಿಯಲ್ಲಿ ಬಂದು ನಿಲ್ಲಬಾರದು. ಸ್ವಸ್ಥಿತಿಯ ಶಕ್ತಿ ಎಷ್ಟಿದೆ ಅಂತ ಹೇಳಿದ್ರೆ ಯಾವುದೇ ಪರಿಸ್ಥಿತಿಯನ್ನ ಪರಿವರ್ತನೆ ಮಾಡಬಹುದು. मेजॉरिटी बच्चे यही कहते रहते हैं, बाबा इस बात को ठीक करो तो हम ऐसे बने, इस बात की रुकावट है. ऐसे कोई विरले हैं जो अपनी हिम्मत दिखाते हैं कि इस परिस्थिति को पार करके दिखाएंगे. ತುಂಬ ಜನ ಮಕ್ಕಳು ಬಾಬರವರಿಗೆ ಈ ರೀತಿ ಹೇಳ್ತಾರೆ, ಬಾಬಾ ಈ ಮಾತು ಸರಿ ಮಾಡಿಬಿಡಿ, ಈ ಪರಿಸ್ಥಿತಿಯನ್ನ ಸರಿ ಮಾಡ್ಬಿಡಿ, ನಾವ್ ಈ ರೀತಿ ಆಗ್ಬಿಡ್ತೀವಿ, ಈ ಮಾತಿನ ಅಡಚಣೆ ಆಗ್ತಾ ಇದೆ. ಈ ರೀತಿ ಹೇಳುವಂತಹವ್ರು ಜಾಸ್ತಿ ಅಂತಾರೆ ಬಾಬಾ. ಕೆಲವರಷ್ಟೇ ಅಪರೂಪದ ಮಕ್ಕಳು ಕೆಲವರಿದ್ದಾರೆ, ತಮ್ಮ ಧೈರ್ಯವನ್ನ ತೋರಿಸಿ ಹೇಳುತ್ತಾರೆ, ಈ ಪರಿಸ್ಥಿತಿಯನ್ನ ನಾವು ಪಾರು ಮಾಡಿನೇ ತೋರಿಸ್ತೀವಿ ಅನ್ಬಿಟ್ಟು. अर्जी डालते हैं यह भी ठीक है, लेकिन अर्जी के साथ साथ जो शिक्षा मिलती है उसको स्वरूप में लाते नहीं है. सबकी अर्जियों का फाइल बहुत इकट्ठा हो गया है. ಅರ್ಜಿ ಹಾಕ್ತೀರಾ, ಇದೇನೋ ಸರಿ, ಆದ್ರೆ ಅರ್ಜಿಯ ಜೊತೆಗೆ ಏನು ಶಿಕ್ಷಣ ಸಿಗುತ್ತೆ ಅಲ್ವಾ, ಅದನ್ನ ಸ್ವರೂಪದಲ್ಲಿ ತರೋದೇ ಇಲ್ಲ. ಎಲ್ಲರ ಅರ್ಜಿಗಳ ಫೈಲ್ ಬಹಳ ದೊಡ್ಡದಾಗ್ಬಿಟ್ಟಿದೆ. जैसे धर्मराज के चौपड़े होते हैं ना, वैसे वर्तमान समय बाप दादा के पास बच्चों की अर्जियां बहुत हैं. ಹೀಗೆ ಧರ್ಮರಾಜನ ಹತ್ತಿರ ಲೆಕ್ಕಾಚಾರದ ಪುಸ್ತಕ ಇರುತ್ತೆ ಅಲ್ವಾ, ಹಾಗೆ ವರ್ತಮಾನ ಸಮಯದಲ್ಲಿ ಬಾಬಾರವರ ಹತ್ತಿರ ಮಕ್ಕಳ ಅರ್ಜಿಗಳು ಬಹಳ ಇದೆ. ಅನೇಕ ಫೈಲ್ ಹೇ, ಪ್ರತಿಯೊಬ್ಬರ ಫೈಲ್ ಇದೆ. मुख्य बात तो सुनाई कि पुरुषार्थ से स्नेह रखना है. अपने को आप क्या कहते हो? ಮುಖ್ಯ ಮಾತಾಗಿದೆ, ಪುರುಷಾರ್ಥದ ಜೊತೆ ಸ್ನೇಹ ಇಟ್ಕೋಬೇಕು. ನಿಮ್ಮನ್ನ ನೀವು ಏನ್ ತಿಳ್ಕೊಂಡಿದ್ದೀರಾ? ಪುರುಷಾರ್ಥಿ ಅಂತ ಹೇಳ್ತೀರಾ ಅಲ್ವಾ, आप पुरुषार्थी हो फिर पुरुषार्थ को नहीं जानते हो. ಎಲ್ಲರೂ ಹೇಳಿದ್ರು ಪುರುಷಾರ್ಥಿ ಆಗಿದ್ದೀವಿ ಬಾಬಾ ಅಂದ್ಬಿಟ್ಟು, ನೀವು ಪುರುಷಾರ್ಥಿ ಆಗಿದ್ದೀರಾ ಅಂತಂದಾಗ ಮತ್ತೆ ಪುರುಷಾರ್ಥವನ್ನೇ ತಿಳ್ಕೊಂಡಿಲ್ವಾ? अपनी फाइल को जानते हो, अपना पुरुषार्थ क्या है उसका पता है. ನಿಮ್ಮ ಫೈಲ್ ಅನ್ನ ತಿಳ್ಕೊಂಡಿದ್ದೀರಾ? ಮತ್ತೆ ಏನ್ ಪುರುಷಾರ್ಥ ಮಾಡ್ತಿದ್ದೀರಾ ಅಂತ ಗೊತ್ತಿದೆಯಾ ನಿಮಗೆ? साकार रूप में फाइनल स्थिति देखा ना, तो साकार रूप में कर्म करके दिखाया, तो उससे फाइनल स्टेज का पता पड़ा ना. ಸಾಕಾರ ರೂಪದಲ್ಲಿ ಬ್ರಹ್ಮ ಬಾಬರವರ ಫೈನಲ್ ಸ್ಥಿತಿಯನ್ನ ನೋಡಿದ್ದೀರಾ ಅಂದಾಗ, ಸಾಕಾರ ರೂಪದಲ್ಲಿ ಕರ್ಮ ಮಾಡಿ ತೋರಿಸಿದ್ದಾರೆ ಬಾಬಾ. ಅದು ಆ ರೀತಿ ಇದೆ ಅಂತ ಅಂದಾಗ ಫೈನಲ್ ಸ್ಟೇಜ್ ಬಗ್ಗೆನೂ ಕೂಡ ಗೊತ್ತಿದೆ ಅಲ್ವಾ. फाइनल स्टेज के प्रमाण जो कुछ कमी देखने में आती है उस कमी को शीघ्र निकालना ही पुरुषार्थ से प्यार है. ಫೈನಲ್ ಸ್ಟೇಜ್ ಪ್ರಮಾಣವಾಗಿ ಏನೆಲ್ಲ ಬಲಹೀನತೆಗಳು ಇದೆ,
ಆ ಬಲಹೀನತೆಗಳನ್ನ ಶೀಘ್ರವಾಗಿ ತೆಗೆಯುವುದೇ ಪುರುಷಾರ್ಥದ ಜೊತೆಯ ಪ್ರೀತಿ. धीरे धीरे नहीं करना चाहिए. साकार का भी मुख्य गुण देखा है, वो कोई भी बात को पीछे के लिए नहीं छोड़ते थे. अब भी ही करना है. ನಿಧಾನವಾಗಿ ಮಾಡಬಾರ್ದು. ಸಾಕಾರ ತಂದೆಯ ಮುಖ್ಯ ಗುಣ ಏನಿತ್ತು? ಯಾವುದೇ ಮಾತನ್ನ ನಿಲ್ಲಿಸ್ತಿರ್ಲಿಲ್ಲ. ಬಾಬಾ ಆಮೇಲೆ ಮಾಡೋಣ ಅಂತ ಹೇಳ್ಬಿಟ್ಟು ಈಗ್ಲೇ ಮಾಡ್ಬೇಕು ಅಂತ ಮಾಡ್ತಿದ್ರು, ಮಾಡಿಸ್ತಿದ್ರು. ಜೈಸೆ ವೋ ಅಭಿ ಕರ್ತೆ ತೆ ವೈಸೆ ಹಿ ಅಭಿ ಕರ್ನಾ ಹೈ, ಐಸೆ ನಹಿ ಕಿ ಅಭಿ ಕರ್ ಲೇಂಗೆ. ಹೇಗೆ ಬಾಬಾ ಮಾಡಿಸ್ತಾ ಇದ್ರಲ್ವ, ಈಗ ಮಾಡಬೇಕು ಅಂತ ಹೇಳ್ಬಿಟ್ಟು, ಹಾಗೆ ನೀವೂ ಸಹ ಆವಾಗ ಮಾಡ್ತೀವಿ ಇವಾಗ ಮಾಡ್ತೀವಿ ಅಲ್ಲ, ಈಗಲೇ ಮಾಡಬೇಕು. 10 दिन या 15 दिन के बाद कर लेंगे, मधुबन जाकर पिछाड़ी को प्रैक्टिस कर लेंगे, ऐसे इंतजार बहुत करते हैं. 10 ದಿನ ಆಗಲಿ 15 ದಿವಸ ಆಗಲಿ ಆಮೇಲೆ ಮಾಡ್ತೀವಿ, ಮಧುಬನಕ್ಕೆ ಹೋಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದು ಆಮೇಲೆ ಮಾಡ್ತೀವಿ. ಈ ರೀತಿ ಕಾಯುವಂತಹವರು ತುಂಬಾ ಇದ್ದಾರೆ. ಇಂತಜಾಮ್ ಕೋ ಭೂಲ್ ಜಾತೆ ಹೈ, इंतजाम नहीं करते, बातों का इंतजार बहुत करते. इंतजार को निकाल इंतजाम में लग जाएंगे, फिर 75% रिजल्ट हो जाएगा. ಪುರುಷಾರ್ಥ ಮಾಡಬೇಕು, ಆದ್ರೆ ಪುರುಷಾರ್ಥ ಮಾಡಲ್ಲ. ಮಾತುಗಳನ್ನ ಕಾಯ್ತಾ ಇರ್ತೀರಿ, ಅದಾಗ್ಬಿಡ್ಲಿ ಅದಾಗ್ಬಿಡ್ಲಿ ಆಮೇಲೆ ಮಾಡೋಣ ಇವಾಗ ಮಾಡೋಣ ಅಂದ್ಬಿಟ್ಟು ಬಾಬಾ ಹೇಳ್ತಾರೆ ಪುರುಷಾರ್ಥ ಮಾಡಿ. ಮತ್ತೆ 75% पास आग बिड़तीरा. वर्तमान समय मेजॉरिटी के पुरुषार्थ की रिजल्ट 75% से कम नहीं होना चाहिए. कारण भी सुना रहे हैं, कोई भी समय का इंतजार कर रहे हैं, कोई समस्याओं का, कोई संबंधों का, कोई फिर अपने शरीर का. ವರ್ತಮಾನ ಸಮಯದಲ್ಲಿ ಮೆಜಾರಿಟಿ ಮಕ್ಕಳ ಪುರುಷಾರ್ಥದ ರಿಸಲ್ಟು 75%ಗಿಂತ ಕಡಿಮೆ ಇರಬಾರ್ದು. ಕಾರಣನೂ ಸಹ ಹೇಳ್ತಾ ಇರ್ತೀರಾ. ಕೆಲವರು ಸಮಯಕ್ಕೋಸ್ಕರ ಕೆಲವರು ಕಾಯ್ತಿರ್ತಾರೆ, ಇನ್ ಕೆಲವರು ಸಮಸ್ಯೆಗಳಿಗೆ ಕಾಯ್ತಿರ್ತಾರೆ, ಇನ್ ಕೆಲವರು ಸಂಬಂಧಗಳಿಗೆ, ಇನ್ ಕೆಲವರು ಶರೀರ ಸರಿ ಹೋಗ್ಲಿ ಆಮೇಲೆ ಮಾಡೋಣ, ಇವ್ರು ಸರಿ ಹೋಗ್ಲಿ ಆಮೇಲೆ ಮಾಡೋಣ, ಈ ಪರಿಸ್ಥಿತಿ ಸರಿ ಹೋಗ್ಲಿ ಆಮೇಲೆ ಮಾಡೋಣ, ಈ ಕಾರಣಗಳನ್ನ ಹೇಳ್ತೀರಾ. ಆದ್ರೆ जैसे ही जो भी सामने है वैसे ही हालतों में इस ही शरीर में हमको संपूर्ण बनना ये लक्ष्य रखना. आದ್ರೆ ಬಾಬಾ ಹೇಳ್ತಾರೆ, ಏನೇ ಇರಲಿ, ಏನೇ ಪರಿಸ್ಥಿತಿ ಎದುರುಗಡೆ ಇರಲಿ, ಎಂತಹದ್ದ ಸ್ಥಿತಿಗತಿಗಳೇ ಇರಲಿ, ಇದೇ ಶರೀರದಲ್ಲಿದ್ದು ನಾವು ಸಂಪೂರ್ಣರು ಆಗ್ಲೇಬೇಕು. ಈ ಗುರಿಯನ್ನ ಇಟ್ಕೊಳ್ಳಿ. अभी कुछ आधार होने के कारण अधीन बन जाते हैं, बातों के अधीन है. ಈಗ ಸ್ವಲ್ಪ ಆಧಾರ ಇರುವ ಕಾರಣ ಅಧೀನರಾಗ್ಬಿಡ್ತೀರಾ, ಮಾತುಗಳಿಗೆ ಅಧೀನರಾಗ್ಬಿಡ್ತೀರಾ. ಅರೇಕ್ अपनी अपनी कहानी अमृत वेले सुनाते हैं. कई कहते शरीर का रोग ना हो तो हम बहुत पुरुषार्थ करें, कोई कहते हैं बंधन हटा दो. ಪ್ರತಿಯೊಬ್ಬರು ತಮ್ಮ ತಮ್ಮ ಕಥೆಯನ್ನ ಬಾಬರೂರ್ ಹತ್ರ ಅಮೃತ ವೇಳೆ ಹೇಳ್ತಾರಂತೆ. ಬಾಬಾ ಹೇಳ್ತಾರೆ, ಶರೀರದ ರೋಗ ಸರಿ ಹೋಗ್ಬಿಡ್ಲಿ, ನಾನು ಪುರುಷಾರ್ಥ ಚೆನ್ನಾಗಿ ಮಾಡ್ತೀನಿ. ಇನ್ ಕೆಲವ್ರು ಹೇಳ್ತಾರೆ ಬಂಧನ ಅಳಿಸ್ಬಿಡಿ ಬಾಬಾ, ನಾವು ಚೆನ್ನಾಗಿ ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಇದು ಸಹ ಏಕ ಬಂಧನ ಹಟ್ಟೇಗ ಅಥವಾ ದೂಸರಾ ಈಗ. ಸರಿ, ಒಂದು ಬಂಧನ ಮುರಿದೋಯ್ತು ಅಂತಂದ್ರೆ ಇನ್ನೊಂದು ಬಂಧನ ಬರುತ್ತೆ. तन का बंधन हटेगा, मन का आएगा, धन का आएगा, संबंध का आएगा, फिर क्या करेंगे? ಈಗ ಒಂದು ಬಂಧನ ದೂರ ಆಯ್ತು, ಶರೀರದ ದೂರ ಆಯ್ತು ಅನ್ಕೊಳ್ಳಿ, ಮನಸ್ಸಿನ ಬಂಧನ ಆಯ್ತು, ಇಲ್ಲ ಹಣದ್ದಾಯ್ತು, ಸಂಬಂಧದ್ದೇ ಬಂತು, ಮತ್ತೇನ್ ಮಾಡ್ತೀರಾ? ಖುದ್ नहीं हटेंगे, अपनी ही शक्ति से हटाने हैं. ಅದು ಸ್ವಯಂ ಪರಿಸ್ಥಿತಿಗಳು ದೂರ ಆಗಲ್ಲ, ನೀವು ನಿಮ್ಮ ಶಕ್ತಿಯಿಂದ ಪರಿಸ್ಥಿತಿಗಳ ಮೇಲೆ ವಿಜಯವನ್ನ ಪಡಿಬೇಕು. ಕೈ ಸಮಜ್ತೆ ಹೇ ಬಾಪ್ ದಾದಾ ಹಟಾಯೆಂಗೆ, ये समय प्रमाण हटेंगे, परंतु ये नहीं समझना. ಕೆಲವರು ತಿಳ್ಕೊಳ್ತಾರೆ ಬಾಪ್ ದಾದರವರು ಪರಿಸ್ಥಿತಿಗಳನ್ನ ದೂರ ಮಾಡ್ತಾರೆ, ಅಥವಾ ಸಮಯ ಬಂದಾಗ ಇದೆಲ್ಲ ಸಮಾಪ್ತಿ ಆಗ್ಬಿಡತ್ತೆ ಅಂದ್ಬಿಟ್ಟು. ಆದ್ರೆ ಬಾಬಾ ಹೇಳ್ತಾ, ಆ ರೀತಿ ತಿಳ್ಕೋಬೇಡಿ.
ಈಗಂತೂ ಸಮಯ ಸಮೀಪ ಬರ್ತಾ ಇದೆ. ಇದರಲ್ಲಿ ಒಂದ್ ವೇಳೆ ಡೀಲಾ ಪುರುಷಾರ್ಥ ಇತ್ತು ಅಂತ ಅಂದ್ರೆ ಪುರುಷಾರ್ಥದ ಸಮಯ ಕೈಯಿಂದ ಕಳ್ಕೊಂಡ್ಬಿಡ್ತೀರಾ. ಈಗಂತೂ ಒಂದೊಂದು ಸೆಕೆಂಡು, ಒಂದೊಂದು ಶ್ವಾಸ ಗೊತ್ತಿದೆ ಅಲ್ವಾ, ಎಷ್ಟು ಶ್ವಾಸ ನಡೆಯುತ್ತೆ, ಅನ್ಗಿನಿತ್ತಿದೆ ಅಲ್ವಾ. ಒಂದೊಂದು ಶ್ವಾಸ, ಒಂದೊಂದು ಸೆಕೆಂಡ್ ಸಫಲ ಆಗ್ಬೇಕು. ಅಭಿ ಐಸಾ ಸಮಯ ಅಂತಾರೆ ಬಾಬ್ರವರು. ಅಂತಹ ಸಮಯ ಈಗ. ಒಂದ್ ವೇಳೆ ಏನು ಇತ್ತು ಅಂದ್ರೆ ಸೋಮಾರಿತನ ಇತ್ತು ಅಂತಂದ್ರೆ ಕೆಲವು ಮಕ್ಕಳು ಸಾಕಾರ ಮಧುರ ಮಿಲನದ ಸೌಭಾಗ್ಯನೇ ಕಳ್ಕೊಂಡ್ಬಿಡ್ತಾರೆ. ಬಾಬಾ ಹೇಳ್ತಾರೆ, ಕೆಲವರಂತೂ ಮಧುರ ಮಿಲನದ ಸೌಭಾಗ್ಯವನ್ನೇ ಕಳ್ಕೊಂಡ್ಬಿಡ್ತಾರೆ ಸೋಮಾರಿತನದ ಕಾರಣದಿಂದಾಗಿ. वैसे ही पुरुषार्थ के सौभाग्य का समय भी आत से चला जाएगा. ಹಾಗೇನೆ ಪುರುಷಾರ್ಥದ ಸೌಭಾಗ್ಯದ ಸಮಯವೂ ಕೂಡ ಕೈಯಿಂದ ಹೊರಟೋಗ್ಬಿಡತ್ತೆ. ಅದಕ್ಕೋಸ್ಕರ ಮೊದಲೇ ಹೇಳಲಾಗ್ತಾ ಇದೆ, ಪುರುಷಾರ್ಥದ ಜೊತೆ ಸ್ನೇಹ ಇಟ್ಕೊಂಡು ಪುರುಷಾರ್ಥವನ್ನ ಮುಂದುವರಿಸ್ಕೊಳ್ಳಿ. ಊಪರ್ ಸೆ ಸಾರಾ ಖೇಲ್ ದೇಖ್ತೆ ರಹತೆ ಹೇ. ಮೇಲೆ ಕುತ್ಕೊಂಡು ಬಾಬಾ ಪೂರ್ತಿ ಆಟವನ್ನ ನೋಡ್ತಾ ಇರ್ತಾರೆ. ನೀವು ಸಹ ನೋಡಬಹುದು. ಒಂದು ವೇಳೆ ನಿಮ್ಮ ಸ್ಥಿತಿ ಶ್ರೇಷ್ಠ ಇಟ್ಕೊಂಡಿದ್ದೀರಾ ಅಂತ ಅಂದ್ರೆ ನಿಮ್ಮ ಸಹಿತವಾಗಿ ಅನ್ಯರ ಆಟವನ್ನು ಕೂಡ ನೀವು ನೋಡಬಹುದು. ಬಾಬ್ದಾದ ಅಂತೂ ನೋಡ್ತಾ ಇರ್ತಾರೆ. ಹಸಿಕ ಕೇಳ್ ಹೇ, ನಗು ಬರುತ್ತೆ ಆಟದ ಬಗ್ಗೆ ಅಂತಾರೆ ಬಾಬ್ರವರು. ಬಡೆ ಬಡೆ ಮಹಾರಥಿ ಶೇರ್ ಸೆ ನಹೀ ಡರ್ತೆ ಮಗರ್ ಚಿಂಟಿ ಸೆ ಡರ್ ಜಾತೆ ಹೇ. ಬಾಬಾ ಹೇಳ್ತಾರೆ, ದೊಡ್ಡ ದೊಡ್ಡ ಮಹಾರಥಿಗಳು, ಹುಲಿ ಬಂತು ಅಂದ್ರೆ ಹೆದರಲ್ಲ, ಸಿಂಹ ಹುಲಿ ಬಂತು, ಅಷ್ಟು ದೊಡ್ಡ ದೊಡ್ಡ ಪ್ರಾಣಿಗಳು ಬಂತು ಅಂದ್ರೆ ಹೆದರಲ್ಲ, ಆದ್ರೆ ಇರುವೆಗೆ ಹೆದರ್ಕೊಂಡ್ಬಿಡ್ತಾರೆ. ಶೇರ್ ಸೆ ಬಡ ಸಹಜ ಮುಕಾಬಲ ಕರ್ ಲೇತೆ ಹೈ, ಲೇಕಿನ್ ಚೀಂಟಿ ಕೆ ಕುಚಲ್ನೆ ಕ ತರೀಕ ನಹಿ ಜಾನ್ತೆ. ಸಿಂಹದ ಜೊತೆಯಲ್ಲಿ, ಹುಲಿ ಅಂತಹ ದೊಡ್ಡ ಪ್ರಾಣಿಗಳ ಜೊತೆಯಲ್ಲಿ ಹೇಗೋ ಯುದ್ಧ ಮಾಡಿಬಿಡ್ತಾರೆ, ಗೆದ್ದು ಬಿಡ್ತಾರೆ. ಆದ್ರೆ ಇರುವೆಯನ್ನ ಎದುರಿಸ್ಲಿಕ್ಕೆ ಆಗೋದಿಲ್ಲ. ಇದಾಗಿದೆ ಮಹಾರಥಿಗಳ ಆಟ. ಇನ್ನು ಕುದುರೆ ಸವಾರರು ಗೊತ್ತಾ ಏನ್ ಮಾಡ್ತಾರೆ ಅಂದ್ಬಿಟ್ಟು, ಕೆಲವರು ಹೇಳಿದ್ರು ಜಂಪ್ ಮಾಡ್ಬಿಡ್ತಾರೆ ಅಂದ್ಬಿಟ್ಟು. ಕುದುರೆ ಸವಾರರದ ಆಟವನ್ನು ಕೂಡ ಬಾಬಾ ನೋಡ್ತಾ ಇದ್ದಾರೆ. ಮಹಾರಥಿಗಳ ಆಟ ಹೇಳಲಾಯ್ತು. ಕುದುರೆ ಸವಾರರು ಯಾರೆಲ್ಲ ಇದಾರಲ್ವಾ, ಅವರಲ್ಲಿ ಉಮಂಗ ಉತ್ಸಾಹ ಬಹಳ ಇದೆ. ಪುರುಷಾರ್ಥದಲ್ಲಿಯೂ ಕೂಡ ಹೆಜ್ಜೆ ಇಡ್ತಾರೆ. ಆದ್ರೆ ಜಂಪ್ ಮಾಡ್ತಾ ಮಾಡ್ತಾ ಬಿದ್ದೋಗ್ಬಿಡ್ತಾರೆ ಅಂತಾರೆ ಬಾಬರವರು. ಪಿಸಲ್ ಜಾತೆ ಹೇ, ಎದುರುಗಡೆ ಇದ್ದವ್ರು ಹೇಳಿದ್ರು ಜಾರೋಗ್ಬಿಡ್ತಾರೆ ಅಂದ್ಬಿಟ್ಟು. ಪಿಸಲ್ತೆ ಬಿ ನಹಿ, ಗಿರ್ತೆ ಬಿ ನಹಿ, ತಕ್ತೆ ಬಿ ನಹಿ, ಅತಕ್ ಬಿ ಹೇ, ಚಲ್ತೆ ಬಿ ಬಹುತ್ ಅಚ್ಚಾ, ಲೇಕಿನ್ ಆದ್ರೆ ಅವರು ಜಾರೋದು ಇಲ್ಲ, ಬೀಳೋದು ಇಲ್ಲ, ಸುಸ್ತು ಆಗಲ್ಲ, ಅತ್ತಕ್ಕಾಗಿ ಇರ್ತಾರೆ. ತುಂಬಾ ಚೆನ್ನಾಗಿ ನಡೀತಿರ್ತಾರೆ. ಆದ್ರೆ ಜೋ ಮಾರ್ಗಕ್ಕೆ ಸೀನ್ರಿಯಾ ಹೇ ಉನ್ನೆ ಆಕರ್ಷಿತ್ ಹೋ ಜಾತೆ ಹೇ. ಸುಸ್ತು ಆಗಲ್ಲ, ಬೀಳೋದು ಇಲ್ಲ, ಜಾರೋದು ಇಲ್ಲ, ತುಂಬಾ ಉಮಂಗ ಉತ್ಸಾಹದಿಂದ ನಡೀತಿರ್ತಾರೆ. ಆದ್ರೆ ಪಕ್ಕದಲ್ಲಿ ಏನು ಸೈಡ್ ಸೀನ್ಸ್ ಇರುತ್ತಲ್ವಾ, ಅದಕ್ಕೆ ಆಕರ್ಷಿತರಾಗ್ಬಿಡ್ತಾರೆ. अपने पुरुषार्थ को चलाते भी रहते लेकिन देखने के संस्कार जास्ती है. ये क्या कर रहे हैं, ये कैसे करते हैं, तो हम भी करे, रीस करते हैं. ತಮ್ಮ ಪುರುಷಾರ್ಥವನ್ನು ಕೂಡ ನಡೆಸ್ತಾ ಇರ್ತಾರೆ. ಆದ್ರೆ ಅನ್ಯರನ್ನ ನೋಡುವ ಸಂಸ್ಕಾರ ಅವರಲ್ಲಿ ಜಾಸ್ತಿ ಇರುತ್ತೆ. ಇವ್ರೇನ್ ಮಾಡ್ತಾ ಇದ್ದಾರೆ, ಅವ್ರೇನ್ ಮಾಡ್ತಾ ಇದ್ದಾರೆ, ಇವ್ರು ಹೇಗ್ ಮಾಡ್ತಾ ಇದ್ದಾರೆ, ನಾವು ಮಾಡೋಣ, ರೀಸ್ ಮಾಡ್ತಾರೆ ಅಂತಾರೆ ಬಾಬಾ. ಗೋಡೆ ಸವಾರ ಮೇ ದೇಖ್ನೆ ಕಾ ಆಕರ್ಷಣ್ ಜಾದಾ ಹೇ. ಕುದುರೆ ಸವಾರರಲ್ಲಿ ಅಲ್ಲಿ ಇಲ್ಲಿ ಅಕ್ಕಪಕ್ಕ ನೋಡುವಂತಹ ಆಕರ್ಷಣೆ ಜಾಸ್ತಿ. ಪ್ಯಾದೋಂಕಿ ಕಸಿಕೆ ಬಾತೆ ಹೇ, ಕೇಳ್ ಸುನಾ ರಹೇ ಹೇನ. ಮತ್ತೆ ನಡೆದಾಡುವಂತಹ, ನಡ್ಕೊಂಡು ಹೋಗುವಂತಹವ್ರದ್ದು ಒಂದು ನಗುವಿನ ಕಥೆನೇ ಇದೆ, ಮಾತಿದೆ, ಆಟ. ಬಾಬಾ ಹೇಳ್ತಾರೆ, ಕೇಳ್ ಸುನಾ ರಹೇ ಹೇನ, ಎಲ್ಲರ ಆಟವನ್ನ ಹೇಳುತ್ತಾ ಇದಾರಲ್ವಾ. ಓ ಕ್ಯಾ ಕರ್ತೆ ಹೇ, ಅವ್ರೇನ್ ಮಾಡ್ತಾರೆ, ಓತಿ ಹೇ ಬಹುತ್ ಚೋಟಿ ಸಿ ಬಾತ್ ಲೇಕಿನ್ ಉಸ್ಕೋ ಇತನಾ ಬಡಾ ಪಹಾಡ್ ಬನಾ ದೇತೆ ಹೇ. ಇರೋದು ಚಿಕ್ಕ ಮಾತಿರುತ್ತೆ, ಸಣ್ಣ ವಿಷಯ ಇರುತ್ತೆ,
ಆದ್ರೆ ಅದನ್ನಷ್ಟು ದೊಡ್ಡ ಬೆಟ್ಟ ಮಾಡ್ಕೊಂಡ್ಬಿಡ್ತಾರೆ. ಪಹಾಡ್ಕೋ ರಾಯಿ ನಹಿ, राई को पहाड़ बनाकर उसमें खुद ही परेशान हो जाते हैं. ಬೆಟ್ಟವನ್ನ ಸಾಸಿವೆ ಮಾಡಲ್ಲ, ಅವರು ಏನ್ ಮಾಡ್ತಾರೆ, ಸಾಸಿವೆಯನ್ನು ಕೂಡ ಬೆಟ್ಟದಂತೆ ಮಾಡಿಬಿಟ್ಟು ಸ್ವಯಂನೇ ಗೊಂದಲಕ್ಕೆ ಒಳಗಾಗ್ಬಿಡ್ತಾರೆ. ಸ್ವಯಂನೇ ಆ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಹೇ ಕುಚ್ ಭಿ ನಹಿ, ಉನ್ಕೋ ಸಬ್ ಕುಚ್ ಬನಾ ದೇತೆ ಹೇ. ಏನೂ ಇರಲ್ಲ, ಆದ್ರೆ ಎಲ್ಲವನ್ನ ಅವರು ಮಾಡಿಬಿಡ್ತಾರೆ. ಅಂದ್ರೆ ಪರಿಸ್ಥಿತಿಯನ್ನ ಸ್ವಯಂ ಕ್ರಿಯೇಟ್ ಮಾಡ್ಕೊಳ್ತಾರೆ. ऊंचा ऊंचा देखा इम्तिहान हिम्मतहीन हो जाते हैं. फिर भी वर्तमान समय जो भी तीनों ही हैं उनमें से आधा क्वालिटी ऐसा है जो अपने को कुछ बदल रहे हैं. ತುಂಬಾ ದೊಡ್ಡ ದೊಡ್ಡ ಶ್ರೇಷ್ಠಾತಿ ಶ್ರೇಷ್ಠವಾಗಿರೋವರನ್ನ ನೋಡ್ಬಿಡ್ತಾರೆ, ಧೈರ್ಯಹೀನರಾಗ್ಬಿಡ್ತಾರೆ. ಮತ್ತೆಯೂ ಕೂಡ ವರ್ತಮಾನ ಸಮಯದಲ್ಲಿ ಏನಿಲ್ಲ ಈ ಮೂರು ಜನರ ಬಗ್ಗೆ ಅಂದ್ರೆ ಮಹಾರಥಿ, ಕುದುರೆ ಸವಾರ, ಪ್ಯಾದೆ, ಇವ್ರು ಮೂರರಲ್ಲಿಯೂ ಕೂಡ ಅರ್ಧ ಕ್ವಾಲಿಟಿ ಈ ರೀತಿ ಇದ್ದಾರೆ, ತಮ್ಮನ್ನ ತಾವು ಸ್ವಲ್ಪ ಪರಿವರ್ತನೆ ಮಾಡಿಕೊಳ್ತಿದ್ದಾರೆ. इसलिए फिर भी बाप दादा हर्षित होते हैं उनकी हिम्मत उल्लास कदम आगे बढ़ता हुआ देखकर. ಅದಕ್ಕೋಸ್ಕರ ಮತ್ತೆಯೂ ಕೂಡ ಬಾಪ್ ದಾದಾ ಹರ್ಷಿತರಾಗಿದ್ದಾರೆ. ಅವರ ಧೈರ್ಯ, ಉಲ್ಲಾಸ, ಹೆಜ್ಜೆಯನ್ನ ಮುಂದೆ ಇಡುವಂತಹದ್ದನ್ನ ನೋಡಿ. ಅರೇಕ್ ಸೆ ಪೂಛೆ ಕಿ ಕೌನ್ ಕೌನ್ ಮಹಾರಥಿ, ಘೋಡೆ ಸವಾರ್, ಪ್ಯಾದೆ ಹೇ तो बता सकेंगे. अच्छा, ಪ್ರತಿಯೊಬ್ಬರು ನಿಮ್ಮ ಜೊತೆ ನೀವು ಕೇಳಿಕೊಳ್ಳಿ, ನಾವು ಯಾರಾಗಿದ್ದೀವಿ, ಮಹಾರಥಿ ಆಗಿದ್ದೀವೋ, ಕುದುರೆ ಸವಾರರಾಗಿದ್ದೇವೋ, ಪ್ಯಾದೆ ಆಗಿದ್ದೇವೋ ಹೇಳಬಹುದು ಅಂತಾರೆ ತಂದೆ. ಒಳ್ಳೆಯದು. ಓಂ ಶಾಂತಿ.